ಆಟಿ ತಿಂಗಳು ಬಂತೆಂದರೆ ಸಾಕು ಕರಾವಳಿಯಲ್ಲಿ ತುಳುನಾಡಿನ ಸಾಂಪ್ರದಾಯಿಕ ಖಾದ್ಯಗಳ ಸುವಾಸನೆ ಎಲ್ಲೆಡೆ ಹರಡುತ್ತದೆ. ಅಂತಹ ವಿಶೇಷ ಖಾದ್ಯಗಳ ವೈಭವ ಮಣಿಪಾಲದ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಕಂಡುಬಂತು. ಮಣಿಪಾಲದ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಆಟಿ ತಿಂಗಳಿನ ತುಳು ಸಾಂಪ್ರದಾಯಿಕ ಅಡುಗೆಗಳ ಆಹಾರೋತ್ಸವವನ್ನು ಆಯೋಜಿಸಲಾಗಿತ್ತು. ಗಣ್ಯರು ದೀಪ ಬೆಳಗಿಸುವ ಮೂಲಕ ಆಹಾರೋತ್ಸವಕ್ಕೆ ಚಾಲನೆ ನೀಡಿದರು. ದೀಪ ಎಂದರೆ ಒಂದು ಬೆಳಕು, ನಮ್ಮ ಅಜ್ಞಾನವನ್ನು ತೊಲಗಿಸಿ ಸಂಕೇತ. ಇವತ್ತಿನ ನಮ್ಮ ಈ ಆಹಾರ ಮೇಳದಲ್ಲಿ ದೀಪವನ್ನು ಬೆಳಗಿಸಿ ಶುಭ ಹಾರೈಸಿದಂತಹ ಆಟಿ ತಿಂಗಳ ವಿಶೇಷತೆಯನ್ನು ಸಾರುವ 108 ಬಗೆಯ ಸಾಂಪ್ರದಾಯಿಕ ಖಾದ್ಯಗಳ ಮಹಾಭೋಜನ ಭಕ್ತರಿಗೆ ಬಡಿಸಲಾಯಿತು. ತುಳುನಾಡಿನ ಪಾರಂಪರಿಕ ಅಡುಗೆ ಪದ್ಧತಿಯನ್ನು ಪರಿಚಯಿಸುವ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಮಹಾಪ್ರಸಾದವನ್ನು ಸ್ವೀಕರಿಸಿದರು. ವಿವಿಧ ಸೊಪ್ಪು, ತರಕಾರಿ, ಕಾಯಿ, ಹಣ್ಣು ಹಾಗೂ ಸ್ಥಳೀಯ ಪದಾರ್ಥಗಳಿಂದ ತಯಾರಿಸಲಾದ ಖಾದ್ಯಗಳು ಆಹಾರೋತ್ಸವದ ಪ್ರಮುಖ ಆಕರ್ಷಣೆಯಾಗಿದ್ವು. ತುಳುನಾಡಿನ ಸಂಸ್ಕೃತಿ, ಸಂಪ್ರದಾಯ ಮತ್ತು ಆಹಾರ ವೈವಿಧ್ಯತೆಯನ್ನು ಸಾರಿದ ಆಟಿ ಆಹಾರೋತ್ಸವ ಭಕ್ತರ ಮೆಚ್ಚುಗೆಗೆ ಪಾತ್ರವಾಯಿತು. Suruta, kaunter, mata, waktunya itu dibuka dulu boleh. Alpa. ನಮಸ್ಕಾರ, ನಾನು ಶ್ರೀನಿವಾಸ್ ಪೂಜಾರಿ, ಬಬ್ಬುಸ್ವಾಮಿ ದೇವಸ್ಥಾನ ಮಣಿಪಾಲ ಇದರ ಅಧ್ಯಕ್ಷ. ನಾವೊಂದು ಆಗಸ್ಟ್ 6ನೇ ತಾರೀಕು ಅಂದರೆ ಇವತ್ತು ಗುರುವಾರ ಒಂದು ಆಟಿಯಲ್ಲಿ ಉತ್ಸವ ಒಂದು ಮಾಡಬೇಕಂತ ತೀರ್ಮಾನ ಮಾಡಿದೆ. ಇದು 2ನೇ ಸಲ ನಾವು ಮಾಡೋದು. ಹೋದ ಸಹ ನಾವು ಇದೇ ದಿವಸ ಅಂದರೆ ಇದೇ ಆಟಿ ತಿಂಗಳಲ್ಲಿ ನಾವು ಒಂದು ಮಾಡಿದ್ದೇವೆ. ಆನಂತರ ಆ ಪ್ರೇರಣೆಯಿಂದ ಜನರ ಉತ್ಸವದಿಂದ ನಾವು ಪುನಃ ಈ ಸಲ ಸಹ ನಾವು ಅನಿವಾರ್ಯವಾಗಿ ನಾವು ಮಾಡಲೇಬೇಕಾಯಿತು. ಹೋದ ಸಲ ಒಂದು 6,000 ಜನರಷ್ಟು ಜನರಿಗೆ ನಾವು ಒಂದು ಕ್ಯಾಟ್ರಿಂಗ್ ಮಾಡಿ ನಾವು ಎಲ್ಲರಿಗೊಂದು ಊಟ ಬಡಿಸಿದ್ದೇವೆ. ಈ ಸಲ ಒಂದು 18,000 ಜನರಿಗೆ ಒಂದು ತಯಾರಿ ಮಾಡಿದ್ದೇವೆ. ಸೊ ಎಲ್ಲ ಒಂದು 5-6 ಕಡೆ ಬಫೆ ಎಲ್ಲ ಹಾಕೋ ಕಾರ್ಯಕ್ರಮ ಮಾಡಿದ್ದೇವೆ. ವೆರೈಟಿ ಆಫ್ ಫುಡ್ ಅಂದರೆ ಮುಂಚಿನ ಕಾಲದಲ್ಲಿ ಮಳೆಗಾಲದಲ್ಲಿ ಆಟಿ ತಿಂಗಳಲ್ಲಿ ಎಂಥದ್ದು ಜನರಿಗೆಲ್ಲ ತಿನ್ನಲಿಕ್ಕೆ ಹೊರಗೆಲ್ಲ ಅಂತ ಮಾರ್ಕೆಟಲ್ಲಿ ಸಿಗ್ತಿರಲಿಲ್ಲ. ಈಗಿನ ಕಾಲದಾಗೆಲ್ಲ ಆಗ ಆ ಮುಂಚಿನ ಟೈಮಲ್ಲಿ ಎಂಥ ಸಿಗ್ತಿತ್ತು ಅದನ್ನೆಲ್ಲ ಉಪ್ಪು ನೀರು ಹಾಕಿ ಶೇಖರಣೆ ಮಾಡಿ ಮನೆಯಲ್ಲಿ ನಾವೆಲ್ಲ ಭರಣಿಯಲ್ಲಿ ಹಾಕಿಡುವ ಕ್ರಮ ಇತ್ತು ಆಗಿನ ಕಾಲದಲ್ಲಿ. ಈಗೆಲ್ಲ ಕಾಲೆಲ್ಲ ಬದಲಾಗಿದೆ. ಹಾಗೆ ನಾವು ಇಲ್ಲಿ ಈ ಮಣಿಪಾಲದಂಥ ಊರಲ್ಲಿ ತುಂಬ ಸಿಟಿ ಊರು, ಇಲ್ಲಿ ಎಲ್ಲ ಇಷ್ಟು ಒಂದು 30-40 ಗಂಟೆಯ ಮಕ್ಕಳಿದ್ದಾರೆ. ಆನಂತರ ಅವರಿಗೆ ಕಲಿಸುವ ಡಾಕ್ಟ್ರುಗಳು,
ಪ್ರೊಫೆಸರ್ ಆಗಲಿ ಎಲ್ಲವರು ಸಹ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಬಂದವರೆಲ್ಲಿದ್ದಾರೆ ಅವರಿಗೆ ಇದೊಂದು ಹಳ್ಳಿಯ ಒಂದು ಊಟ ಒಂದು ಅವರಿಗೆ ಎಲ್ಲ ಒಂದು ಟೇಸ್ಟ್ ಮಾಡುವಂತೆಲ್ಲ ಆ ಉದ್ದೇಶದಿಂದ ನಾವು ನಮ್ಮ ಆಡಳಿತದವರು ನಾವು ಮತ್ತು ನಮ್ಮ ದೈವದ ಒಂದು ಆದೇಶ ಪ್ರಕಾರ ನಾವು ಇದೆಲ್ಲ ಮಾಡಿದ್ದೇವೆ. ಇದು ಕಾರ್ಯಕ್ರಮ ಹಿಂದೆ ಒಂದು 11:30 ಗಂಟೆಗೆ ನಾವು ಬಫೆಯನ್ನು ಶುರು ಮಾಡ್ತೇವೆ. ಡಾಕ್ಟರ್ ಪೈ ಅವರ ಹೆಂಡತಿ ಮಿಸಸ್ ಪೈ ಮತ್ತು ಅಶೋಕ್ ಪೈ ಮತ್ತು ಅಶೋಕ್ ಪೈ ಅವರ ಮಗ ಮತ್ತು ಯಾರೋ ಹೆಂಡತಿ ಎಲ್ಲ ಬಂದು ದೀಪ ಬೆಳೆಸಲಿಕ್ಕಿದ್ದಾರೆ. ಆ ದೀಪ ಬೆಳೆಸುವ ಕಾರ್ಯಕ್ರಮ ಆದ ನಂತರ ನಾವು ಒಂದು ಬಡಿಸುವ ಕಾರ್ಯಕ್ರಮ ಮಾಡ್ತೇವೆ. ಪ್ರತಿ ಒಂದು ಕೌಂಟ್ರಲ್ಲಿ ಒಬ್ಬರಿಗೆ ಒಂದು 50 ಐಟಮ್ ಥರ ಇದೆ. ಒಟ್ಟಿಗೆ ಒಂದು 108 ಐಟಮನ್ನು ನಾವು ಮಾಡಿದ್ದೇವೆ. ಬಟ್ 108 ಐಟಮನ್ನು ಎಲ್ಲರಿಗೆ ಕೊಡಲಿಕ್ಕೆ ಆಗಲಿಕ್ಕಿಲ್ಲ, ಯಾಕೆಂದರೆ ಅಷ್ಟು ಉದ್ದನ ಬಾಫೆ ಹಾಕಿ 6 ಬಾಫೆ ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತದೆ, ತುಂಬ ಪಾತ್ರೆ ಗೀತ್ರೆ ವ್ಯವಸ್ಥೆಯಲ್ಲಿ ಬೇಕು. ಸೊ ಆದಷ್ಟು ನಾವು ಅಂದರೆ ಒಂದು ಕೌಂಟ್ರಲ್ಲಿ ಒಬ್ಬರಿಗೆ ಒಂದು 40ರಿಂದ 50 ಐಟಮ್ ಸಿಗ್ತದೆ. ಹಾಗೆ ಅವರು ಎರಡನೇ ಕೌಂಟ್ರಿಗೆ ಹೋಗಿ ಪುನಃ ಸಿಗ್ತದೆ. ಅದು 110, 115 ಅಂತ ಏನು ಐಟಮ್ ಮಾಡಿದೆ ಅದೆಲ್ಲ ಅವ್ರು ತಿಂದಾಗಿ ಆಗ್ತದೆ. ಮತ್ತು ಬೇರೆ ಬೇರೆ ಥರದ ಈ ನಮ್ಮ ಇಂದ್ರಾಣಿ ಅರಿ ಅದೊಂದು ಪೂರ್ಣದಲ್ಲಿ ಸಿಗುವ ಒಂದು ಅಕ್ಕಿ, ಆನಂತರ ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಸಿಗುವಂಥಕ್ಕೆ ಅದೆಲ್ಲ ಅದು ಸ್ಟಿಕ್ಕಿ ರೈಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದೆಲ್ಲ ನಾವು ತರಿಸಿದ್ದೇವೆ. ಬೇರೆ ಬೇರೆ ಟೈಪ್ದಲ್ಲಿ ಫುಡ್ ಎಲ್ಲ ಅಂದರೆ ಲೋಕಲ್ ಫುಡ್, ನಾನು ಮಾಡರ್ನ್ ಫುಡ್ಡಲ್ಲ ಲೋಕಲ್ ಫುಡ್ ಎಲ್ಲ ತಯಾರು ಮಾಡಿದ್ದೆಲ್ಲ ಮಾಡಿದ್ದೇವೆ. ಎಲ್ಲರೂ ಬಂದು ನಮ್ಮ ದೇವಸ್ಥಾನದ ಇದೊಂದು ಅಂದರೆ ಅಲ್ಲಿ ದೇವದೊಂದು ಶಕ್ತಿ ಉಂಟಂತ ಹೇಳ್ಬೇಕು. ಇಲ್ಲಿ ಇಷ್ಟು ಜನ ಈ ಜಾಗದಲ್ಲಿ ಸೇರೋದಂತೇಳಿ ಭಾರಿ ವಿಶೇಷ. ಕೋಲದ ಟೈಮಲ್ಲಿ ಸಹ 40,000-50,000 ಜನರಿಗೆ ನಾವು ಒಂದು ಊಟ ಬಡಿಸುವ ಕಾರ್ಯಕ್ರಮ ಎಲ್ಲ ಮಾಡ್ತೇವೆ. ಜನರು ಮಧ್ಯಾಹ್ನ ಹೊತ್ತು ಮತ್ತು ಸಂಜೆ ಹೊತ್ತು 2 ಹೊತ್ತು ಸಹ ಬರ್ತಾರೆ. ಕೋಲ ಟೈಮ್ಸ್ 1000 ಗಟ್ಟಲೆ ಜನರು ಸೇರ್ತಾರೆ. ಎಲ್ಲರೂ ಚಂದ ರೀತಿಯಲ್ಲಿ ತನಕ ದೇವದ ಎಲ್ಲರ ಒಂದು ಆಶೀರ್ವಾದ ಚಂದ ರೀತಿಯಲ್ಲಿ ಆಗ್ತಾ ಉಂಟು. ನಮ್ಮ ಕಮಿಟಿ ಅವರಿಗೆ ತುಂಬ ಜನ ಎಷ್ಟೋ ದಿವಸದಿಂದ ಕೆಲಸ ಮಾಡ್ತಿದ್ದಾರೆ. ಅವರ ಎಲ್ಲರ ಪರವಾಗಿ ನಾನು ಅವರಿಗೆ ಎಲ್ಲರಿಗೂ ಧನ್ಯವಾದ. ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಿ ದೇವಸ್ಥಾನಕ್ಕೆ ಬಂದು ನಮ್ಮ ಇಲ್ಲಿಯ ಶಕ್ತಿಯನ್ನು ನೀವೊಂದು ಭಕ್ತಿಯಿಂದ ನೋಡಿಕೊಳ್ಳೋ ಹಾಗಿರಬೇಕಂತೇಳಿ ಒಂದು ಪ್ರಾರ್ಥನೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಣಿಪಾಲ.